ಪ್ರೀತಿಯ ವೀಕ್ಷಕರೇ, ಇಂದು ನಾವು ಒಂದು ದೇಹ ಎರಡು ತಲೆಯುಳ್ಳ ಹಕ್ಕಿಯ ಮೂರ್ಖತನದ ಕಥೆಯನ್ನು ನೋಡೋಣ. ನಂದನ ಕಾಡಿನಲ್ಲಿ ಎರಡು ಬಾಯಿಗಳನ್ನು ಹೊಂದಿರುವ ಒಂದು ಸಣ್ಣ ಹಕ್ಕಿ ವಾಸಿಸುತ್ತಿತ್ತು. ಎರಡು ಮುಖಗಳನ್ನು ಹೊಂದಿರುವ ಕಾರಣ ಆ ಪಕ್ಷಿಯು ಇತರ ಪಕ್ಷಿಗಳಿಗಿಂತ ಸಂಪೂರ್ಣವಾಗಿ ವಿಚಿತ್ರವಾಗಿ ಕಾಣುತ್ತದೆ. ಆ ಹಕ್ಕಿ ಆಲದ ಮರದ ಮೇಲೆ ಗೂಡಿನಲ್ಲಿ ವಾಸಿಸುತ್ತಿತ್ತು. ಒಂದು ದಿನ ಪಕ್ಷಿಯು ಆಹಾರವನ್ನು ಹುಡುಕುತ್ತಾ ಕಾಡಿನಲ್ಲಿ ಇತ್ತಿಂದತ್ತ ಹಾರುತ್ತಿತ್ತು. ಇದ್ದಕ್ಕಿದ್ದಂತೆ ಹಕ್ಕಿಯ ಬಲಗಣ್ಣಿಗೆ ಕೆಂಪು ಹಣ್ಣು ಕಾಣಿಸಿತು. ಅದನ್ನು ನೋಡಿದ ತಕ್ಷಣ ಅವನ ಬಾಯಲ್ಲಿ ನೀರೂರಲಾರಂಭಿಸಿತು ಮತ್ತು ಅವನು ಬೇಗನೆ ಕೆಂಪು ಹಣ್ಣನ್ನು ತಿನ್ನಲು ಮುಂದಾದನು. ಈಗ ಹಕ್ಕಿಯ ಬಲಬಾಯಿ ತುಂಬ ರುಚಿಯಾಗಿ ಹಣ್ಣನ್ನು ತಿನ್ನುತ್ತಿತ್ತು. ಬಡಪಾಯಿಯಾದ ಎಡಬಾಯಿ ನನಗೆ ತಿನ್ನಲು ಬಿಡು ಎಂದು ಪದೇ ಪದೇ ಬಲಬಾಯಿಯ ಕಡೆಗೆ ನೋಡುತ್ತಿದ್ದನು. ಆದರೆ ಬಲಭಾಗವು ಮೌನವಾಗಿ ಹಣ್ಣನ್ನು ಸಂತೋಷದಿಂದ ತಿನ್ನುತ್ತಿದ್ದನು. ಈಗ ಎಡಬಾಯಿಯು ನನಗೆ ತಿನ್ನಲು ಸ್ವಲ್ಪ ಹಣ್ಣುಗಳನ್ನು ಕೊಡು ಎಂದು ಬಲಗೈಯನ್ನು ವಿನಂತಿಸಿತು. ಅದರ ಮೇಲೆ ಬಲಬಾಯಿಯು ಕೋಪಗೊಂಡು ಹೇಳಿತು, ನಮ್ಮಿಬ್ಬರ ಹೊಟ್ಟೆ ಒಂದೇ, ನಾನು ತಿಂದರೆ ಅದು ನಮ್ಮ ಹೊಟ್ಟೆಗೇ ಹೋಗುತ್ತದೆ ಎಂದು ಎಡಬಾಯಿಗೆ ತಿನ್ನಲು ಏನನ್ನೂ ಕೊಡಲಿಲ್ಲ. ಮರುದಿನ ಹಕ್ಕಿ ಮತ್ತೆ ಆಹಾರ ಹುಡುಕುತ್ತಾ ಕಾಡಿನಲ್ಲಿ ಹಾರುತ್ತಿತ್ತು. ಆಗ ಎಡಬಾಯಿಯ ಕಣ್ಣುಗಳು ತುಂಬ ಹೊಳೆಯುವ ಅದ್ಭುತ ಹಣ್ಣಿನ ಮೇಲೆ ಬಿದ್ದವು. ಅವನು ಬೇಗನೆ ಆ ಹಣ್ಣಿನ ಕಡೆಗೆ ಓಡಿದನು. ಈಗ ಹಣ್ಣನ್ನು ತಿನ್ನಲು ಮುಂದಾದ ತಕ್ಷಣ ಪಕ್ಕದಲ್ಲಿ ಕುಳಿತಿದ್ದ ಕಾಗೆ ಈ ಹಣ್ಣನ್ನು ತಿನ್ನಬೇಡಿ ಎಂದು ಎಚ್ಚರಿಸಿತು. ಇದು ತುಂಬ ವಿಷಕಾರಿಯಾಗಿದೆ. ಇದನ್ನು ಕೇಳಿದ ಬಲಬಾಯಿಯು ಬೆಚ್ಚಿಬಿದ್ದು ಈ ಹಣ್ಣನ್ನು ತಿನ್ನಬೇಡಿ, ಇದು ನಮಗೆ ತುಂಬ ಅಪಾಯಕಾರಿ ಎಂದು ಸಾಬೀತುಪಡಿಸುತ್ತದೆ. ಆದರೆ ಎಡಬಾಯಿಯು ಬಲದಿಂದ ಸೇಡು ತೀರಿಸಿಕೊಳ್ಳಲು ಬಯಸಿತು. ಅವನು ಕೇಳಲಿಲ್ಲ ಮತ್ತು ಮೌನವಾಗಿ ಹಣ್ಣುಗಳನ್ನು ತಿನ್ನಲು ಪ್ರಾರಂಭಿಸಿದನು. ಸ್ವಲ್ಪ ಹೊತ್ತಿನಲ್ಲಿಯೇ ಹಕ್ಕಿಯ ದೇಹ ಸತ್ತು ನೆಲದ ಮೇಲೆ ಬಿದ್ದಿತು. ಸ್ನೇಹಿತರೆ, ನೀವು ಕಥೆಯನ್ನು ಕೇಳಿ ಆನಂದಿಸಿರಬೇಕು, ಆದರೆ ನಾನು ಅದರ ಪಾಠವನ್ನು ಹೇಳಿದಾಗ ನಿಮ್ಮ ಕಣ್ಣುಗಳು ತೆರೆದುಕೊಳ್ಳುತ್ತವೆ. ಇಂದಿನ ಪರಿಸರದಲ್ಲಿ ಒಂದೇ ಕುಟುಂಬದವರು ಒಬ್ಬರಿಗೊಬ್ಬರು ಅಸೂಯೆ ಪಡುವುದು ಮತ್ತು ಪರಸ್ಪರ ದ್ವೇಷ ಸಾಧಿಸುವುದು ಕಂಡುಬರುತ್ತದೆ. ಆದರೆ ಅವರು ಒಬ್ಬರಿಗೊಬ್ಬರು ಹಾನಿ ಮಾಡಲು ಅಥವಾ ಪರಸ್ಪರ ಸೇಡು ತೀರಿಸಿಕೊಳ್ಳಲು ಯೋಚಿಸಿದಾಗ ಇಡೀ ಕುಟುಂಬವು ನಷ್ಟವನ್ನು ಅನುಭವಿಸುತ್ತದೆ. ಆದ್ದರಿಂದ ಒಬ್ಬರಿಗೊಬ್ಬರು ಸ್ನೇಹದಿಂದಿರಿ, ಏಕೆಂದರೆ ಕುಟುಂಬದ ಒಬ್ಬ ಸದಸ್ಯನು ಏನಾದರೂ ತಪ್ಪು ಮಾಡಿದರೆ ಇಡೀ ಕುಟುಂಬವು ನಷ್ಟವನ್ನು ಅನುಭವಿಸುತ್ತದೆ. ಇದು ಈ ಕಥೆಯ ನೈತಿಕತೆ. ಧನ್ಯವಾದಗಳು ವೀಕ್ಷಕರೇ. ಈ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಪ್ಲೀಸ್ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.